ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ CK ಅಂಗ್ರಿ ಫುಡ್ಡಿ. ಇವತ್ತು ಹೋಟ್ಲಲ್ಲಿ ಮಾಡೋ ಥರ ಇಡ್ಲಿ ಮತ್ತು ಸಾಂಬಾರು ಮನೇಲೇ ಹೇಗೆ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಈಗ ಮೊದಲು ಇಡ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ನಾನು 1 ಲೋಟ ಉದ್ದಿನ ಬೇಳೆ ತೊಗೋತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ತೊಳ್ಕೊಬೇಕು. ಈಗ ನೀರು ಹಾಕೊಂಡು ಚೆನ್ನಾಗಿ ತೊಳ್ಕೊಳ್ಳಿ. ನೋಡಿ, ಈ ಥರ ತೊಳ್ಕೊಬೇಕು. ಈಗ ನೀರು ಹಾಕ್ಬಿಟ್ಟು ಒಂದು 6-7 ಅವರ್ ನೆನೆಸಿಟ್ಬಿಡಿ. ಈಗ ರವೆ ಮಾಡ್ಕೋಬೇಕು. ನೋಡಿ, ನಾನು ಒಂದು ಅಕ್ಕಿ ರವೆ ತರಿ ಮಾಡ್ಕೋತಾ ಇದ್ದೀನಿ. ಹೊರಗಿನ ತರಿ ನಾನು ಯೂಸ್ ಮಾಡಲ್ಲ, ಮನೇಲೇ ಮಾಡ್ಕೊಳ್ಳೋದು ತರಿ. ಇದು ತರ್ತರಿಯಾಗಿ ರುಬ್ಕೊಳ್ಳಿ. ನೋಡಿ, ಇಷ್ಟು ತರ್ತರಿಯಾಗಿ ರುಬ್ಕೋಬೇಕು. ಹೊರಗಡೆ ಸಿಗೋ ಪೌಡರ್ ಯೂಸ್ ಮಾಡಲ್ಲ, ಚೆನ್ನಾಗಿ ಬರಲ್ಲ. ಹೋಟ್ಲಲ್ಲಿ ಥರ ಬೇಕು ಅಂದರೆ ಇದೇ ಥರ ಮಾಡ್ಕೋಬೇಕು. ನೋಡಿ, ನಾನು 2 ಲೋಟ ತರಿ ತಗೋತಾ ಇದ್ದೀನಿ. 1 ಲೋಟ ಉದ್ದಿನ ಬೇಳೆಗೆ 2 ಲೋಟ ತರಿ. ಈಗ ಇದು ನೀರು ಹಾಕ್ಬಿಟ್ಟು ನೆನೆಸಿಡಬೇಕು. ಫಸ್ಟ್ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇದೇ ಥರ ನೆನೆಸಿಡಬೇಕು, ಗಂಟಿರಬಾರ್ದು, ಹಂಗೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈಗ ನೆನೆಸಿಟ್ಬಿಡಿ. ಇದು ಒಂದು ಅರ್ಧ ಗಂಟೆ. ನೋಡಿ, ಈಗ ಉದ್ದಿನಬೇಳೆ ನೆನೆಸಿದ್ದಾಗಿದೆ. ಈಗ ರುಬ್ಕೋಬೇಕು. ನೋಡಿ, ಗ್ರೈಂಡರಿಗೆ ಹಾಕ್ತಾಯಿದ್ದೀನಿ. ಈಗ ಚೆನ್ನಾಗಿ ಇದನ್ನು ರುಬ್ಬಿ ನೈಸಾಗಿ ರುಬ್ಬಬೇಕು. ಮಿಕ್ಸಿಲಿ ರುಬ್ಬಕ್ಕೆ ಹೋಗಬೇಡಿ, ಚೆನ್ನಾಗಿರಲ್ಲ. ಗ್ರೈಂಡರಲ್ಲೇ ರುಬ್ಬಬೇಕು. ಹೋಟ್ಲಲ್ಲಿ ಬರೋ ಥರ ಇಡ್ಲಿ ಬೇಕು ಅಂದರೆ ಗ್ರೈಂಡರಲ್ಲೇ ರುಬ್ಬಿ. ಇದು 1 ಅವರ್ ರುಬ್ಬಬೇಕು. ಈಗ ನೋಡಿ, 1 ಅವರ್ ಆಗಿದೆ ರುಬ್ಬಿರೋದು. ನೋಡಿ, ಫುಲ್ಲು ಫೈನ್ ಪೇಸ್ಟ್ ಆಗಿದೆ ಹಿಟ್ಟು. ನೋಡಿ, ಇದೇ ಥರ ನೈಸಾಗಿ ರುಬ್ಕೋಬೇಕು, ತರ್ತರಿ ಇರಬಾರ್ದು. ಮಿಕ್ಸಿಲಿ ರುಬ್ಬೇಡಿ, ಚೆನ್ನಾಗಿರಲ್ಲ. ಈಗ ಇದನ್ನು ಪಾತ್ರೆಗೆ ಹಾಕ್ಕೊಳ್ಳೋಣ. ನೋಡಿ, ಪಾತ್ರೆಗೆ ಹಾಕ್ಕೊಂಡಿದ್ದೀವಿ. ಈಗ ನೀರಲ್ಲಿ ನೆನೆಸಿಟ್ಟಿದ್ವಲ್ಲ, ಆ ರವೆನ ಇದಕ್ಕೆ ಮಿಕ್ಸ್ ಮಾಡಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂಚೂರು ಗಂಟು ಇರಬಾರ್ದು, ಅಲ್ಲಿ ತನಕ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇದು. ನೋಡಿ, ಸ್ವಲ್ಪ ಕಲ್ಲುಪ್ಪು. ಈಗ ಇದನ್ನು ಮುಚ್ಚಿಟ್ಬಿಡಿ. ಒಂದು 9 ಅವರ್ ಇದನ್ನು ಮುಟ್ಟಬಾರ್ದು. ನೋಡಿ, ಈಗ ಆಗಿದೆ. ನಾವು ಹಿಟ್ಟು ರುಬ್ಬಿ 9 ಅವರ್ ಆಗಿದೆ. ನೋಡಿ, ಈ ಥರ ಉಪ್ಕೊಳ್ಳುತ್ತೆ ಹಿಟ್ಟು, ಹುಳಿ ಬಂದು. ನೋಡಿ, ಎಷ್ಟು ಚೆನ್ನಾಗಾಗಿದೆ ಹಿಟ್ಟು. ಈಗ ಇಡ್ಲಿ ಹಿಟ್ಟು ರೆಡಿಯಾಗಿದೆ. ನೋಡಿ, ಇದೇ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು. ಈಗ ಇಡ್ಲಿ ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನೋಡಿ, ಒಂದು ತಡೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಇದು ಇಡ್ಲಿ ತಡೆ ಸಿಗುತ್ತೆ ಹೆಂಗೋ ಮಾರ್ಕೆಟಲ್ಲಿ. ಈಗ ಚೆನ್ನಾಗಿ ಆಯಿಲ್ನ ಗ್ರೀಸ್ ಮಾಡ್ಕೊಳ್ಳಿ ಅದಕ್ಕೆ. ಈಗ ಒಂದೊಂದೇ ಸ್ವಲ್ಪ ಇಡ್ಲಿ ಹಿಟ್ಟು ಹಾಕ್ಕೊಳ್ಳಿ. ಎಲ್ಲದಕ್ಕೂ 4ಕ್ಕೂ ಹಾಕ್ಕೊಳ್ಳಿ. ಸ್ವಲ್ಪನೇ ಹಾಕ್ಕೊಳ್ಳಿ. ತುಂಬ ಹಾಕಿದ್ರೆ ಇಡ್ಲಿ ಚೆನ್ನಾಗಿ ಬರಲ್ಲ, ಎಲ್ಲ ಚಲೋಗ್ಬಿಡುತ್ತೆ ಹೊರಗಡೆ. ಈಗ ಎಲ್ಲ ತಡೆಗೂ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ನೋಡಿ, ನಾನು ಎಲ್ಲ ತಡೆಗೂ ಹಾಕ್ಕೊಂಡಿದ್ದೀನಿ ಈಗ ಹಿಟ್ಟು. ಈಗ ಇದನ್ನು ಬೇಯಿಸೋಕೆ ಇಡಬೇಕು. ಈಗ ಇಡ್ಲಿ ಪಾತ್ರೆ ಚೆನ್ನಾಗಿ ಬಿಸಿ ಆಗಿದೆ. ಈಗ ಒಳಗೆ ಇಟ್ಬಿಡೋಣ ಇಡ್ಲಿ ಹಿಟ್ಟು ಹಾಕಿರೋ ತಡೆಗಳನ್ನ.
ಹುಷಾರಾಗಿಡಿ ನೋಡಿಕೊಂಡು, ಎಲ್ಲ ಚೊಲ್ಲೋಗುತ್ತೆ. ಈಗ ಇದನ್ನು ಮುಚ್ಚಿಬಿಡಿ. ಈಗ 15 ನಿಮಿಷ ಬೇಯಬೇಕಿದು. ಅಷ್ಟರಲ್ಲಿ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಒಂದು ಪಾತ್ರೆಗೆ ಒಂದು ಲೋಟ ಬೇಳೆ, ಇದನ್ನು ಚೆನ್ನಾಗಿ ತೊಳ್ಕೊಳ್ಳಿ ನೀರು ಹಾಕಿ. ನೋಡಿ ಈಗ ತೊಳ್ಕೊಂಡಿದ್ದೀನಿ. ಈಗ ನೀರು ಹಾಕಿ ಬೇಯಿಸೋಕೆ ಇಡ್ಬೇಕು ಇದನ್ನು ನೋಡಿ. ಬೇಯಿಸೋಕೆ ಇಡ್ತಾ ಇದ್ದೀನಿ ಕುಕ್ಕರಲ್ಲಿ. ಒಂಚೂರು ಅರಿಶಿನ ಹಾಕ್ಕೊಳ್ಳಿ. ಒಂದು ಚಮಚ ಕೊಬ್ಬರಿ ಎಣ್ಣೆ ಹಾಕಿ ಮೇಲೆ ಉದ್ದುದ್ದ ಹಚ್ಚಿರೋ ಈರುಳ್ಳಿನೂ ಬೇಯಿಸೋಕೆ ಇಡಬೇಕು. ಒಂದು 4 ಈರುಳ್ಳಿ ತೊಗೊಂಡಿದ್ದೀನಿ. ಈಗ ನೀರು ಹಾಕ್ಬಿಟ್ಟು ಇದನ್ನು ಬೇಯಿಸ್ಕೊಳ್ಳಿ ಚೆನ್ನಾಗಿ. ಒಂದು 2-3 ವಿಷಲ್ ಕೂಗಿಸಿ ಬೇಯಿಸ್ಕೊಳ್ಳಿ. ಈಗ ಮಸಾಲೆಗೆ ಏನೇನು ಬೇಕು ನೋಡೋಣ. ಸಾಂಬಾರಿಗೆ ನೋಡಿ 1 ಚಮಚ, 2 ಚಮಚ, 3 ಚಮಚ ಕಡಲೆಬೇಳೆ, ಆಮೇಲೆ ಇದು ಬೆಳ್ಳುಳ್ಳಿ ಒಂದು 4-5, ಆಮೇಲೆ ಒಂಚೂರು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಅರೋಮ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ ಇದು ಆಗಿದೆ. ಇವಾಗ ಇದನ್ನು ರುಬ್ಕೋಬೇಕು. ಈಗ ನೋಡಿ ಒಂದು ಮಿಕ್ಸಿ ತೊಗೊಂಡಿದ್ದೀನಿ. ಈಗ ಫ್ರೈ ಮಾಡಿದ್ದನ್ನ ಅದಕ್ಕೆ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಕಾಯಿ ತುರಿ, ಆಮೇಲೆ ಸಾಂಬಾರು ಪೌಡರು. ಈ ಸಾಂಬಾರು ಪೌಡರ್ ಹೇಗೆ ಮಾಡೋದು ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಲಿಂಕು ನೋಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಹುಣಸೆಹಣ್ಣು. ಇದನ್ನೀಗ ಫೈನ್ ಪೇಸ್ಟಾಗಿ ರುಬ್ಕೊಳ್ಳಿ. ತರಕಾರಿ ಎಲ್ಲ ನೈಸಾಗಿ ರುಬ್ಕೋಬೇಕು ನೋಡಿ. ಈ ಥರ ನೈಸಾಗಿ ರುಬ್ಕೊಳ್ಳಿ. ಈಗ ಒಂದು ಪಾತ್ರೆ ಎಣ್ಣೆ ಹಾಕ್ಕೊಂಡು ಆಮೇಲೆ ಸಣ್ಣಗೆ ಹಚ್ಚಿರೋ ಟೊಮೊಟೊ ಇದು ಈಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಎಣ್ಣೆಯಲ್ಲಿ ಟೊಮೊಟೊನ ಈಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ರುಬ್ಬಿರೋ ಅಂಥ ಮಸಾಲೆ ಅದಕ್ಕೆ ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಯಿಲಲ್ಲಿ. ಈಗ ಸ್ವಲ್ಪ ನೀರು, ಇದು ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ಬೇಯಿಸಿರೋಂಥ ಈರುಳ್ಳಿ ಮತ್ತು ಬೇಳೆ ಎರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಸ್ವಲ್ಪ ನೀರು ಹಾಕ್ಕೊಳ್ಳಿ. ಎಷ್ಟು ಬೇಕು, ಗಟ್ಟಿ ಬೇಕಾದರೆ ಗಟ್ಟಿ, ಇಲ್ಲ ನೀರಾಗಿರಬೇಕು ಅಂದರೆ ನೀರು ಜಾಸ್ತಿ ಹಾಕ್ಕೊಳ್ಳಿ. ಈಗ ರುಚಿಗೆ ಸ್ವಲ್ಪ ಕಲ್ಲುಪ್ಪು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗೆ. ಆಮೇಲೆ ಒಂಚೂರು ಬೆಲ್ಲ, ಸ್ವಲ್ಪ ಕರಿಬೇವು. ಈಗ ಇದು ಚೆನ್ನಾಗಿ ಕುದಿಬೇಕು, ಅಲ್ಲಿ ತನಕ ಬಿಟ್ಬಿಡಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ನೋಡಿ. ಈಗ ಚೆನ್ನಾಗಿ ಕುದೀತಾ ಇದೆ ಸಾಂಬಾರು. ನೋಡಿ ಈಗ ಇಡ್ಲಿ ಆಗಿದೆ ನೋಡೋಣ. ನೋಡಿ ಇಡ್ಲಿ ಸಕ್ಕತ್ತಾಗಿ ಬೆಂದಿದೆ. ಈಗ ಹೊರಗೆ ತೆಗಿಯೋಣ ಒಂದೊಂದೇ. ನೀವು ಮನೇಲಿ ಮಾಡ್ಕೊಳ್ಳಿ, ಸೂಪರಾಗಿರುತ್ತೆ ಇಡ್ಲಿ ಸಾಂಬಾರು. ಹೋಟ್ಲಲ್ಲಿ ಹೆಂಗಿರುತ್ತೋ ಹಂಗೆ ಬರುತ್ತೆ ಟೇಸ್ಟು. ನೋಡಿ ಹೇಗೆ ಸಕ್ಕತ್ತಾಗಿದೆ ಇಡ್ಲಿ.
ನೋಡಿ ನೀವು ಮನೇಲಿ ಮಾಡ್ಕೊಳ್ಳಿ, ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಿನ ಹೊಸ ಹೊಸ ಅಡುಗೆಗಳು ಬರ್ತಾ ಇರುತ್ತೆ. ಥ್ಯಾಂಕ್ ಯು.